ನಮಸ್ತೆ ಸ್ನೇಹಿತರೆ, ನನ್ನ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ಫ್ರೀ ಮೆಹಂದಿ ಕ್ಲಾಸ್ನ ಮುಂದುವರಿದ ಭಾಗ ಪಾರ್ಟ್ 4 ಹೇಳಿಕೊಡ್ತಾ ಇದ್ದೇನೆ. ಪಾರ್ಟ್ 4 ನಾನು ಮೊನ್ನೆ ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ. ಅದರಲ್ಲಿ ಕೆಲವೊಂದು ಡಿಸೈನ್ಸ್ನ ಕಂಪ್ಲೀಟ್ ಮಾಡಲಿಕ್ಕಾಗಲಿಲ್ಲ. ಅದರಿಂದ 4B ಕ್ಲಾಸ್ನ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಮೆಹಂದಿ ಬೆಲ್ಟ್ಸ್ ಭಾಗ 4B. ಬನ್ನಿ ವಿಡಿಯೋ ಶುರು ಮಾಡೋಣ. ಒಂದನೇದು ಲೈನ್ಸ್ ಹಾಕ್ಕೊಂಡಿದ್ದೇನೆ. ಲೈನ್ಸ್, ಕ್ಲಾಸಸ್, ಹಮ್ಸ್ ಇದೆಲ್ಲ ನಾನು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ. ಲೈನ್ಸ್ ವಿತ್ ಹಮ್ಸ್ ತಗೊಂಡಿದ್ದೇನೆ. ಇದರಲ್ಲಿ ನಿಧಾನಕ್ಕೆ ಮಾಡಿ ಫ್ರೆಂಡ್ಸ್. ಇದು ಸ್ಪೈರಲ್ ಕೂಡ ಆಲ್ರೆಡಿ ಕ್ಲಾಸಸ್ ಹೇಳಿಕೊಟ್ಟಿದ್ದೇನೆ. ಇದು ಡಬಲ್ ಸರ್ಕಲ್ ಸ್ಪೈರಲ್, ಅದರಲ್ಲಿ ಮಿಡಲ್ ಡಾಟ್ ಕೊಟ್ಟಿದ್ದೇನೆ. ಇಲ್ಲ ಸ್ವಲ್ಪ 3 ಸರ್ಕಲ್ ಸ್ಪೈರಲ್ ಕೂಡ ತಗೊಳ್ಬೋದು. ಮತ್ತು ಇಲ್ಲಿ ಜಸ್ಟ್ ಸ್ಮಾಲ್ ಡಾಟ್ಸ್ ಕೊಟ್ಟಿದ್ದೇನೆ. ಇಲ್ಲಿ ಸಿಂಗಲ್ ಡಾಟ್ ಕೊಟ್ಟಿದ್ದೇನೆ, ಮತ್ತು 3 ಡಾಟ್ ಕೂಡ ಕೊಡ್ಬೋದು ನೀವು, ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಬಟ್ ನಾನು ಎಲ್ಲನೂ ಮಾಡಿ ತೋರಿಸಲ್ಲ, ಒಂದೊಂದನ್ನು ಹಾಗೆ ಹೇಳಿಕೊಂಡು ಹೋಗ್ತೇನೆ. ನೀವು ಆ ಥರನೂ ಪ್ರಾಕ್ಟೀಸ್ ಮಾಡಿ. ಮತ್ತು ಈ ಥರ ಕರ್ವ್ ಲೈನ್ ಕೊಟ್ಟು ಅದರ ಕೆಳಗಡೆ ಫಿಲ್ ಮಾಡಿ. ಲೈನ್ಸ್ನ ಕೆಳಗಡೆ ಇರುವಂಥ ಜಾಗವನ್ನು ಚೆನ್ನಾಗಿ ಕಾಣಿಸುತ್ತೆ. ಇನ್ನೊಂದು ಬಾರ್ಡ್ರ್ ಲೈನ್ ಕೊಡ್ತಾ ಇದ್ದೇನೆ. ಅದಕ್ಕೆ ಹಮ್ಸ್ ಕೂಡ ಕೊಡ್ಬೋದು. ಮೇಲ್ಗಡೆ ಹಮ್ಸ್ ಕೊಟ್ಟಿರೋದ್ರಿಂದ ಕೆಳಗಡೆ ಹಮ್ಸ್ ಕೂಡ ಕೊಡ್ಬೋದು. ಸೆಕೆಂಡ್ ಒನ್ ಲೈನ್ಸ್ ಕೊಟ್ಟಿದ್ದೇನೆ, ಮತ್ತು ಹಮ್ಸ್. ಇದು ಮೀಡಿಯಮ್ ಸೈಜ್ ಹಮ್ಸ್. ಟೈಪ್ಸ್ ಆಫ್ ಹಮ್ಸ್ ನಾನು ಆಲ್ರೆಡಿ ಕ್ಲಾಸ್ ಅಪ್ಲೋಡ್ ಮಾಡಿದ್ದೇನೆ. ನನ್ನ ಚಾನಲ್ಗೆ ವಿಸಿಟ್ ಮಾಡಿ ನೋಡ್ಬೋದು. ಅಲ್ಲಿ ಕೂಡ ಸೇಮ್ ಸ್ಪೈರಲ್, ಮೇಲ್ಗಡೆ ತಗೊಂಡಿರೋ ಸ್ಪೈರಲ್ನೇ ತಗೊಂಡಿದ್ದೇನೆ ವಿತ್ ಡಾಟ್. 2 ಸರ್ಕಲ್ ಲೈನ್ಸ್ ಸ್ಪೈರಲ್. ನೀವು ಪ್ರಾಕ್ಟೀಸ್ ಮಾಡುವಾಗ 3 ಸರ್ಕಲ್ ಮತ್ತು ಸಿಂಗಲ್ ಸರ್ಕಲ್ ಕೂಡ ಪ್ರಾಕ್ಟೀಸ್ ಮಾಡಿ. ಮತ್ತು ಸ್ಮಾಲ್ ಲೀವ್ಸ್ ಬಂಚ್ ಕೊಟ್ಟಿದ್ದೇನೆ. ಲೀವ್ಸ್ ಕ್ಲಾಸಸ್ ನಾನು ಇನ್ನೂ ಮಾಡಿಲ್ಲ, ಅದನ್ನ ಡೀಟೇಲ್ಡಾಗಿ ಕ್ಲಾಸಲ್ಲಿ ಹೇಳ್ಕೊಡ್ತೇನೆ. ಈಗ ಜಸ್ಟ್ ಹಾಗೆ ಒಂದು ಸಲ ಬಿಡಿಸಿ ತೋರಿಸ್ತಿದ್ದೇನೆ ಅಷ್ಟೇ. ಮಿಡಲಲ್ಲಿ ಖಾಲಿ ಜಾಗ ಇರೋದ್ರಿಂದ ಡಾಟ್ಸ್ ಕೊಟ್ಟಿದ್ದೇನೆ. ಡಾಟ್ಸ್ ಕೊಡಲೇಬೇಕಂತೇನಿಲ್ಲ, ಹಾಗೇನೂ ಬಿಡ್ಬೋದು. ಮತ್ತು ಕರ್ವ್ ಲೈನ್ಸ್, ಸ್ವಲ್ಪ ದೊಡ್ಡ ಕರ್ವ್ ಲೈನ್ಸ್ ಕೊಟ್ಟಿದ್ದೇನೆ. ಇಲ್ಲಿ ಫಿಲ್ ಕೂಡ ಮಾಡ್ಬೋದು ಮೇಲ್ಗಡೆ ಥರ, ಇಲ್ಲಾಂದರೆ ಈ ಥರ ಬಾಟಮಲ್ಲಿ ತಿಕ್ ಮಾಡಿ ಕೊಡ್ಬೋದು, ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಲೈನ್ಸ್ ವಿತ್ ಹಮ್ಸ್ ಫಿನಿಶ್ ಮಾಡ್ತಾ ಇದ್ದೇನೆ. ಅದನ್ನು ಮೀಡಿಯಮ್ ಸೈಜ್ ಹಮ್ಸ್. ಥರ್ಡ್ ಒನ್ ಸ್ಟ್ರೈಟ್ ಲೈನ್. 4 ಲೈನ್ ತಗೊಂಡಿದ್ದೇನೆ. ಮಿಡಲ್ ಬೋಲ್ಡ್ ಮಾಡ್ತಾ ಇದ್ದೇನೆ. ಹಮ್ಸ್ ಇದು ಕೂಡ ಮೀಡಿಯಮ್ ಸೈಜ್, ಜಾಸ್ತಿ ಇದರಲ್ಲಿ ಮೀಡಿಯಮ್ ಸೈಜ್ ಹಮ್ಸೇ ಬರುವಂಥದ್ದು. ಇದು ಲೈನ್ ಮತ್ತು ಎಂಡಲ್ಲಿ ಡಾಟ್, ಒಂದು ಸ್ಮಾಲ್ ಲೈನ್, ಇನ್ನೊಂದು ಸ್ವಲ್ಪ ಲೆಂದಿ ಲೈನ್ ಕೊಟ್ಟು ಎಂಡಲ್ಲಿ ಡಾಟ್ ಕೊಡ್ತಾ ಇದ್ದೇನೆ. ಇದು ಡಾಟ್ ಅಲ್ಲದಲೇ ನೀವು ಹಾರ್ಟ್ ಅಥವಾ ಸ್ಕ್ವೇರ್ ಟೈಪು ಆ ಥರ ಏನಾದರೂ ಕೊಡ್ಬೋದು, ಬೇರೆ ಬೇರೆ ಡಿಸೈನ್ಸ್. ನಾನಿಲ್ಲಿ ಇದೊಂದೇ ಹೇಳಿಕೊಡ್ತಾ ಇದ್ದೇನೆ. ನೀವು ಪ್ರಾಕ್ಟೀಸ್ ಮಾಡುವಾಗ ಅದನ್ನು ಕೂಡ ಪ್ರಾಕ್ಟೀಸ್ ಮಾಡ್ಬೋದು, ಆ ರೀತಿ ಕೂಡ ಮಾಡಿಕೊಂಡು. ಮೇಲ್ಗಡೆ ಬೋಲ್ಡ್ ಲೈನ್ ಕೊಟ್ಟಿರೋದನ್ನ ಕೆಳಗಡೆನೂ ಬೋಲ್ಡ್ ಲೈನ್ ವಿತ್ ಸೈಡ್ ಸಿಂಗಲ್ ಲೈನ್ಸ್ ಕೊಡ್ತಾ ಇದ್ದೇನೆ. ನೆಕ್ಸ್ಟ್ 4th ಒನ್ ಲೈನ್ ವಿತ್ ಹಮ್ಸ್. ಮಿಡಲ್ ಒಂದು ಲೈನ್ ಕೊಟ್ಟಿದ್ದೇನೆ, ಮತ್ತು ಲೀವ್ಸ್. ಇದು ವೈನ್ಸ್. ಇದು ಲೀವ್ಸ್ ಕ್ಲಾಸಸಲ್ಲಿ ನಾನು ಡೀಟೇಲ್ಡಾಗಿ ಹೇಳಿಕೊಡ್ತೇನೆ ಹೇಗೆ ಬಿಡಿಸೋದು ಅಂತ. ಇದು ನಾನು ಜಸ್ಟ್ ಹಾಗೇ ಬಿಡಿಸ್ತಾ ಇದ್ದೇನೆ. ಇದರಲ್ಲಿ ಲೀವ್ಸ್ ಏನು ಹೇಳಿದರೆ ಎಲ್ಲನೂ ಸೇಮ್ ಸೈಜಲ್ಲಿ, ತಿಕ್ನೆಸ್ ಮತ್ತು ಅದರ ಹೈಟ್ ಒಂದೇ ಥರ ಇರಬೇಕು.
ಒಂದು ದೊಡ್ಡದು ಒಂದು ಚಿಕ್ಕದು ಮಾಡಿದರೆ ಚೆನ್ನಾಗಿ ಕಾಣಿಸೋದಿಲ್ಲ. ಸೇಮ್ ಲೈನ್ ವಿತ್ ಹಂಸಲ್ಲಿ ಎಂಡ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಸ್ಟ್ರೈಟ್ ಲೈನ್ ಹಾಕೋದು ಹೇಗೆ ಅಂತ ನಾನು ಆಲ್ರೆಡಿ ಫಸ್ಟ್ ವಿಡಿಯೋದಲ್ಲಿ ಹೇಳಿಕೊಟ್ಟಿದ್ದೇನೆ. ನಿಮ್ಮ ಚಾನೆಲ್ಗೆ ವಿಸಿಟ್ ಮಾಡಿ ನೋಡ್ಬೋದು ಫ್ರೆಂಡ್ಸ್. ಹಂಸ, ಇಲ್ಲಿ ಸ್ಪೈರಲ್ ಮತ್ತು ಸ್ಪೈರಲ್ ವಿತ್ ಹಂಸ್ ಕೊಡ್ತಾ ಇದ್ದೇನೆ. ಸೇಮ್ ಹೈಟಲ್ಲಿ ಸೇಮ್ ಸೈಜಲ್ಲಿ ಬಿಡಿಸಿದರೆ ಆಯಿತು. ಚಿಕ್ಕದು ದೊಡ್ಡದು ಮಾಡಲಿಲ್ಲ ಅಂದರೆ ಆಯಿತು ಅಷ್ಟೇ. ಒಂದೇ ಥರ ಇರಬೇಕು. ಇದು ಸ್ಮಾಲ್ ಹಂಪ್ಸ್. ಇಲ್ಲಿ ಸ್ಮಾಲ್ ಲೀವ್ಸ್ ಕೊಡ್ತಾ ಇದ್ದೇನೆ, 3 ಲೀವ್ಸ್. ಗ್ಯಾಪಲ್ಲಿ 2 ಲೀವ್ಸ್ ಅಷ್ಟೇ ಕೊಡ್ತೇನೆ ನಾನು. ಇದರಲ್ಲಿ ನಾನು ಲೈನ್ಸ್ ಕೊಟ್ಟಿದ್ದೇನೆ. ನೀವು ಫಸ್ಟ್ ಡಿಸೈನಲ್ಲಿ ಏನು ತೋರಿಸಿದ್ನಲ್ಲೋ ಕಾರ್ವ್ ಲೈನ್, ಆ ಥರ ಕೂಡ ಮಾಡ್ಬೋದು. ಸೆಕೆಂಡ್ ಲೈನಲ್ಲಿ ಕೊಟ್ಟಿರುವಂಥದ್ದು ನಾನು ಆ ಥರ ಕೂಡ ಸ್ವಲ್ಪ ದೊಡ್ಡ ಕರ್ವ್ ಲೈನ್ ಕೊಡ್ಬೋದು. ಇಲ್ಲ ಈ ಥರ ಎಂಡ್ ಕೂಡ ಮಾಡ್ಬೋದು. 6th ಲೈನ್ಸ್ ಕೊಟ್ಟಿದ್ದೇನೆ. ಸ್ಟ್ರೈಟ್ ಲೈನ್ ವಿತ್ ಹಂಪ್ಸ್. ಇಲ್ಲಿ ಸಿಂಗಲ್ ಸರ್ಕಲ್ ಸ್ಪೈರಲ್, ಅದನ್ನು ಬೋಲ್ಡ್ ಮಾಡಿದ್ದೇನೆ ಅಷ್ಟೇ. ಸೈಡ್ ಬೋಲ್ಡ್ ಮಾಡಿದ್ದೇನೆ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೊಂದು ಇಂಟ್ರೆಸ್ಟ್, ಖುಷಿ ಅನಿಸೋದು. ನಿಮ್ಮ ಸಬ್ಸ್ಕ್ರೈಬಿಂದನೇ ನಮಗೊಂದು ಸಪೋರ್ಟ್ ಸಿಗುವಂಥದ್ದು. ಅದಕ್ಕೋಸ್ಕರ ದಯಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಫಸ್ಟ್ ಟೈಮ್ ವಿಡಿಯೋ ನೋಡೋರು ಕೂಡ ಸಬ್ಸ್ಕ್ರೈಬ್ ಮಾಡಿ. ಮತ್ತು ವಿಡಿಯೋ ಇಷ್ಟ ಆದರೆ ನಿಮಗೆ ಯೂಸ್ಫುಲ್ ಅಂತ ಅನ್ನಿಸ್ತಿದ್ರೆ ದಯಮಾಡಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಇಲ್ಲಿ ಲೈನ್ ವಿತ್ ಹಂಪ್ಸಲ್ಲಿ ಎಂಡ್ ಮಾಡಿದ್ದೇನೆ. ನೆಕ್ಸ್ಟ್ 7th ಬೋಲ್ಡ್ ಲೈನ್ ಕೂಡ ಕೊಡ್ಬೋದು. ಕೆಲವೊಂದರಲ್ಲಿ ಬೋಲ್ಡ್ ಲೈನ್, ಕೆಲವೊಂದರಲ್ಲಿ ಹಂಪ್ಸ್. 2 ಥರನೂ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್. ಪ್ರಾಕ್ಟೀಸ್ ಮಾಡೋದ್ರಿಂದ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಒಂದೊಂದನ್ನು 3 to 4 ಟೈಮ್ಸ್ ಪ್ರಾಕ್ಟೀಸ್ ಮಾಡಿ. ಇಲ್ಲಿ L ಮತ್ತು 7 ಕೊಡ್ತಾ ಇದ್ದೇನೆ. L 7 ಅಷ್ಟೇ. ಸೈಡ್ ಬಾರ್ಡ್ರ್ ಬೋಲ್ಡ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ 8th ಸ್ಟ್ರೈಟ್ ಲೈನ್ಸ್ ವಿತ್ ಹಂಪ್ಸ್, ಮೀಡಿಯಮ್ ಹಂಪ್ಸ್. ಇಲ್ಲಿ ಸ್ವಲ್ಪ ತಿಕ್ಕಾಗಿ ತಗೊಂಡು ನೆಕ್ಸ್ಟ್ ಸ್ಮಾಲ್ ಸ್ಪೈರಲ್ ತಗೊಂಡಿದ್ದೇನೆ. ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೂ ಅಷ್ಟೇ ಸೆಕೆಂಡ್ ಡಿಸೈನಲ್ಲಿ ಏನು ಕರ್ವ್ ಲೈನ್ ಕೊಟ್ಟಿದ್ದೇನೋ ಆ ಥರ ಕೊಡ್ಬೋದು. ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಅದನ್ನು ಹಾಗೆ ಲೈನ್ ವಿತ್ ಹಂಪ್ಸಲ್ಲೇ ಎಂಡ್ ಮಾಡಿದ್ದೇನೆ. 9th ಸ್ಟ್ರೈಟ್ ಲೈನ್, ಅಗೇನ್ ಸ್ಟ್ರೈಟ್ ಲೈನ್, ಸೇಮ್ ಗ್ಯಾಪಲ್ಲಿ ಲೈನ್ಸ್ ತಗೊಂಡಿದ್ದೇನೆ. ಮಿಡ್ಡಲಲ್ಲಿ ಡಬಲ್ ಲೈನ್ಸ್.
ಮತ್ತು ಸೈಡಿಗೆ 4 ಸೈಡ್ ಲೈನ್ಸ್ ಹಾಕಿದ್ದೇನೆ ಸೈಡಿಂದ. ಇದು ನಮಗೆ ಮೇಲ್ಗಡೆಯಿಂದ ನೋಡುವಾಗ ಓಮ್ ಶೇಪಲ್ಲಿ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಸೈಡ್ ಬೋಲ್ಡ್ ಮಾಡ್ತಾ ಇದ್ದೇನೆ, ಈ ಮಿಡಲ್ ಗ್ಯಾಪ್ ಇದೆಯಲ್ಲ ಅದನ್ನು ಲೈನ್ಸ್ ತೊಗೊಂಡಿದ್ದನ್ನು ಫಿಲ್ ಮಾಡ್ತಾ ಇದ್ದೇನೆ. ಮತ್ತು ಇದನ್ನು ಕೂಡ ಮೇಲ್ಗಡೆ ಬಾರ್ಡ್ರ್ ಲೈನ್ ಕೂಡ ಬೋಲ್ಡ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಇದಕ್ಕೆ ಹಂಪ್ಸ್ ಕೂಡ ಯೂಸ್ ಮಾಡ್ಬೋದು, ಲೈನ್ ವಿತ್ ಹಂಪ್ಸ್ ಕೂಡ. ನಾನು ಹಾಗೆ ಸಿಂಪಲ್ಲಾಗಿ ಹೇಳ್ಕೊಡ್ತಾ ಇದ್ದೇನೆ 10th ಒನ್. ಸ್ಟ್ರೈಟ್ ಲೈನ್ಸ್ ಮತ್ತು ಇಲ್ಲಿ ಸೇಮ್ ಗ್ಯಾಪಲ್ಲಿ ಎಷ್ಟು ತಿನ್ ಹಾಕೋದು ಅಷ್ಟು ತಿನ್ನಾಗಿ ಹಾಕಿ ಫ್ರೆಂಡ್ಸ್. ಲೈನ್ಸ್ ಹಾಕ್ಕೊಳ್ತಾ ಇದ್ದೇನೆ. ಸ್ಟ್ರೈಟ್ ನಿಧಾನಕ್ಕೆ ಮಾಡಿ ಸ್ಟ್ರೈಟ್ ಲೈನ್ ಹಾಕಿ. ಇದು ಜಸ್ಟ್ ಡ್ರಾಪ್ಸ್ ಅಂದರೆ ಹಾರ್ಟ್ ಶೇಪಲ್ಲಿ ಕಾಣಿಸುತ್ತೆ. ಇದು ಹಾರ್ಟ್. ಇದೇ ಥರ ಡಿಸೈನ್ ನಾನು ಲಾಸ್ಟ್ ಕ್ಲಾಸಲ್ಲಿ ಡಾಟ್ಸ್ ಮತ್ತು ಬಾಕ್ಸಸ್ ಹೇಳಿಕೊಟ್ಟಿದ್ದೆ, ಸ್ಕ್ವೇರ್ ಬಾಕ್ಸ್. ಅದೇ ಥರ ಇದು ಆಲ್ಟರ್ನೇಟಾಗಿ ಮಿಡಲ್ ಗ್ಯಾಪಲ್ಲಿ ಈ ಥರ ರೈಟ್ ಸೈಡಿಗೆ ಮತ್ತು ಲೆಫ್ಟ್ ಸೈಡಿಗೆ ಸ್ಮಾಲ್ ಡ್ರಾಪ್ಸ್ ತಗೊಳ್ಳೋವಂಥದ್ದು ಹಾರ್ಟ್ ಥರ ಕಾಣಿಸುತ್ತೆ. ಸೈಡ್ ಬಾರ್ಡ್ರ್ ಫಿಲ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಸ್ಟ್ರೈಟ್ ಲೈನ್ ತಗೊಂಡಿದ್ದೇನೆ. ಮಿಡಲ್ ಡಬಲ್ ಲೈನ್ಸ್ ತೊಗೊಂಡಿದ್ದೇನೆ ಮಿಡ್ಲಿಗೆ, ಸೇಮ್ ಗ್ಯಾಪಲ್ಲಿ ತೊಗೊಳ್ಳಿ. ನೆಕ್ಸ್ಟ್ ಇಂಟು ಮಾರ್ಕ್ ಹಾಕ್ತಾ ಇದ್ದೇನೆ ಎಕ್ಸ್ ಮಿಡಲಲ್ಲಿ. ಇದರಲ್ಲಿ ನಾವು ಗ್ರಿಡ್ಸ್ ಡಿಸೈನಲ್ಲಿ ಏನು ಬಿಡಿಸಿದ್ದೀವೋ ಅದೇ ಥರ ಬೇರೆ ಬೇರೆ ಡಿಸೈನ್ಸ್ ಕೂಡ ಮಾಡ್ಬೋದು. ಇದು ಸೇಮ್ ಗ್ರಿಡ್ಸ್ ಡಿಸೈನಲ್ಲಿ ಹೇಳಿಕೊಟ್ಟಿದ್ದೇನೆ, ಅದನ್ನೇ ಒಂದನ್ನು ಇಲ್ಲಿ ಯೂಸ್ ಮಾಡಿದ್ದೇನೆ. ನೀವು ಅದೇ ಥರ ಬೇರೆ ಬೇರೆ ಇದನ್ನು ಕೂಡ ಯೂಸ್ ಮಾಡ್ಬೋದು. ಗ್ರಿಡ್ಸ್ ಕ್ಲಾಸಸ್ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ, ಅದರಲ್ಲಿ ನೋಡಿಕೊಂಡು ಕೆಲವೊಂದು ಬೆಲ್ಟ್ಸ್ಗೆ ಯೂಸ್ ಮಾಡ್ಬೋದು. ಮಿಡಲ್ ಲೈನ್ಸ್ ಬೋಲ್ಡ್ ಮಾಡಿ ಮತ್ತು ಸೈಡ್ ಲೈನ್ ಕೂಡ ಬೋಲ್ಡ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ straight line with humps. ಇದು ಫಿಲ್ಲಿಂಗ್ ಡಿಸೈನ್ಸ್ ಹೇಳ್ತಾ ಇದ್ದೇನೆ. ಇಲ್ಲಿ ನಾನೊಂದು ಸಿಂಪಲ್ ಫ್ಲವರ್ ತೊಗೊಂಡಿದ್ದೇನೆ. ನಾನಿನ್ನು ನೆಕ್ಸ್ಟ್ ಫ್ಲವರ್ ಕ್ಲಾಸಸ್ ಮಾಡ್ತೇನೆ, ಅದರಲ್ಲಿ ಒಂದಷ್ಟು ಫ್ಲವರ್ಸ್ ಹೇಳಿಕೊಡ್ತೇನೆ. ಬೇರೆ ಬೇರೆ ಫ್ಲವರ್ಸ್ ಕೂಡ ಯೂಸ್ ಮಾಡಿಕೊಂಡು ಫಿಲ್ಲಿಂಗ್ ಮಾಡ್ಬೋದು. ನಾನಿಲ್ಲಿ ಒಂದಷ್ಟೇ ಹೇಳಿಕೊಡ್ತೇನೆ, ಬೇರೆದೆಲ್ಲ ಸೇಮ್ ಅದೇ ಥರ ಫಿಲ್ಲಿಂಗ್ ಮಾಡಿದರೆ ಎಷ್ಟು ಫ್ಲವರ್ ಬಿಡಿಸಿ ಸೈಡ್ ಗ್ಯಾಪ್ ಫಿಲ್ಲಿಂಗ್ ಮಾಡಿದರೆ ಆಯಿತು. ಇದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸ್ಟ್ರೈಟ್ ಲೈನ್ಸ್ ತೊಗೊಂಡಿದ್ದೇನೆ. ಲೀವ್ಸ್ ಬಿಡಿಸ್ತಾ ಇದ್ದೇನೆ. ಸೇಮ್ ಸೈಜಲ್ಲಿ ಬಿಡಿಸಿದ್ರೆ ಆಯಿತು ಎಲ್ಲ ಲೀವ್ಸನ್ನು.
ಜಸ್ಟ್ ಮಿಡಲ್ ಒಂದು ಸ್ಮಾಲ್ ತಿನ್ ಲೈನ್ ಕೊಡ್ತಾ ಇದ್ದೇನೆ. ಮತ್ತು ಇದಕ್ಕೆ ಫಿಲ್ಲಿಂಗ್ ಗ್ಯಾಪ್ ಫಿಲ್ ಮಾಡಿದರೆ ಆಯಿತು, ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್, ಒಂದು 3ರಿಂದ 4 ಸಲ ಪ್ರಾಕ್ಟೀಸ್ ಮಾಡಿ. ಸೈಡ್ ಲೈನ್ ಬೋಲ್ಡ್ ಮಾಡಿದ್ದೇನೆ. ನೆಕ್ಸ್ಟ್ ಸ್ಟ್ರೈಟ್ ಲೈನು, ಇಲ್ಲಿ ಗ್ರಿಡ್ಸ್ ಲೈನ್ ಥರ ತಗೊಂಡಿದ್ದೇನೆ. ಕ್ರಾಸ್ ಲೈನ್ಸ್, ಸಿಂಗಲ್ ಇದರಲ್ಲಿ ಕ್ರಾಸ್ ಲೈನ್ಸ್ ತೊಗೊಂಡಿದ್ದೇನೆ. ಇದನ್ನ ಕವರ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದಲ್ಲದೆ ಒಂದಷ್ಟು ಡಿಸೈನ್ಸ್ಗಳನ್ನ ನಿಮ್ಮ ಕ್ರಿಯೇಟಿವಿಟಿಗೆ ತಕ್ಕಂತೆ ನೀವು ಕ್ರಿಯೇಟ್ ಮಾಡ್ಬೋದು. ಇಲ್ಲಿ ನಾನು ಮೋಸ್ಟ್ ಕಾಮನಾಗಿ ಯೂಸ್ ಮಾಡುವಂಥದ್ದನ್ನು ಮಾತ್ರ ಹೇಳಿಕೊಡ್ತಾ ಇದ್ದೇನೆ. ಒಂದಷ್ಟು ಬೇರೆ ಬೇರೆ ಸಿಂಬಲ್ಸ್ನ ಯೂಸ್ ಮಾಡಿ, ಗ್ರಿಡ್ಸಲ್ಲಿರುವಂಥದ್ದನ್ನ ಯೂಸ್ ಮಾಡಿ, ಬೇರೆ ಬೇರೆ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮಾಡೋದ್ರಿಂದಲೇ ಫಿನಿಶಿಂಗ್ ಬರೋದು. ಮತ್ತು ಸ್ಲೋ ಆಗಿ ಬಿಡಿಸೋದ್ರಿಂದಲೂ, ಫಾಸ್ಟಾಗಿ ಬಿಡಿಸ್ಲಿಕ್ಕೆ ಹೋದರೆ ಅಷ್ಟೊಂದು ಫಿನಿಶಿಂಗ್ ಬರೋದಿಲ್ಲ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೈಡ್ ಗ್ಯಾಪು ಫಿಲ್ ಮಾಡಿದ್ದೇನೆ. ನಿಮಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು.